ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜನವರಿ 2026ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ. ಇದು ಸೆಕೆಂಡ್ ಪಾರ್ಟ್ ವಿಡಿಯೋ. ಮೊದಲ ಭಾಗವನ್ನ ಕೂಡ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪ್ರವೀಣ್ ಕುಮಾರ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಇದೆಯಲ್ಲ, ಇದು ಡಿಸೆಂಬರ್ 1, 1960ರಲ್ಲಿ ಸ್ಥಾಪನೆ ಆಯಿತು. ಸೊ ಇದರ ನೂತನ ಡೈರೆಕ್ಟರ್ ಜನರಲ್ DG ಯಾರು ಕೇಳಿದ್ರೆ ಪ್ರವೀಣ್ ಕುಮಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸ್ಪೇಸ್ ಕ್ರಾಫ್ಟ್ ಮೂಲಕ ನಾಸಾ 10 ದಿನಗಳ ಚಂದ್ರನ ಮೇಲಿನ ಪ್ರಯಾಣವನ್ನ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಓರಿಯನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓರಿಯನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಿಷನ್ ಹೆಸರು ಏನು ಕೇಳಿದ್ರೆ ಆರ್ಟಿಮಿಸ್ 2 ಅಂತೇಳಿ. ಆರ್ಟಿಮಿಸ್ 2 ಎನ್ನುವಂತಹ ಮಿಷನ್ ಮೂಲಕ ನಾಸಾ 10 ದಿನಗಳ ಚಂದ್ರನ ಮೇಲಿನ ಪ್ರಯಾಣವನ್ನು ಪ್ರಾರಂಭಿಸಲಿದೆ. ಈ ಸ್ಪೇಸ್ ಕ್ರಾಫ್ಟ್ ಹೆಸರು ಏನು ಕೇಳಿದ್ರೆ ಓರಿಯನ್ ಅಂತೇಳಿ. ಸ್ಪೇಸ್ ಲಾಂಚ್ ಸಿಸ್ಟಮ್ ಮೂಲಕ ಇದನ್ನು ಲಾಂಚ್ ಮಾಡಲಾಗ್ತಾ ಇದೆ. ಸ್ಪೇಸ್ ಲಾಂಚ್ ಸಿಸ್ಟಮ್ ಓರಿಯನ್ ಎನ್ನುವಂತಹ ಸ್ಪೇಸ್ ಕ್ರಾಫ್ಟ್ ಮೂಲಕ, ಸ್ಪೇಸ್ ಲಾಂಚ್ ಸಿಸ್ಟಮ್ SLS ಮೂಲಕ ಇದನ್ನು ಲಾಂಚ್ ಮಾಡಲಾಗ್ತಾ ಇದೆ. 10 ದಿನಗಳ ಕಾಲ ಚಂದ್ರನ ಮೇಲೆ ಮಾನವ ಸಹಿತ ಒಂದು ಮಿಷನ್. ಇದು ಮಾನವ ಸಹಿತ 10 ದಿನಗಳ ಕಾಲ ಚಂದ್ರನ ಮೇಲೆ ಇರಿಸಲಾಗ್ತಾ ಇದೆ. ಪ್ರತಿಷ್ಠಿತ ಟೈಲರ್ ಪ್ರೈಸ್ ಪರಿಸರ ಪ್ರಶಸ್ತಿ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಟೋಬಿ ಕಿಯರ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಮೆರಿಕದ ಪರಿಸರ ತಜ್ಞರು, ಅಮೆರಿಕದವರು ಇವರು, USA ಟೋಬಿ ಕಿಯರ್ಸ್ ಅಂತೇಳಿ. ಸೊ ಇವರು ಮೈಕೋರೈಸಲ್ ಫಂಗಿ ಮೇಲಿನ ಅನ್ವೇಷಣೆಗೆ, ಮೈಕೋರೈಸಲ್ ಎನ್ನುವಂಥ ಫಂಗಿ ಮೇಲಿನ ಇವರ ಅನ್ವೇಷಣೆಗೆ 2026ನೇ ಸಾಲಿನ ಪ್ರತಿಷ್ಠಿತ ಟೈಲರ್ ಪ್ರೈಸ್ ಪರಿಸರ ಪ್ರಶಸ್ತಿ ಸಿಕ್ತು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇಂಪಾರ್ಟೆಂಟ್ ಇದು ಯಾಕಂದ್ರೆ ಇದನ್ನ ಪರಿಸರದ ನೊಬೆಲ್ ಅಂತ ಕರೀತಾರೆ. ಪರಿಸರ ಕೊಡುವಂತಹ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಇದನ್ನ ಪರಿಸರದ ನೊಬೆಲ್ ಅಂತಾನೆ ಕರೀತಾರೆ. 1973ಯಲ್ಲಿ ಇದು ಶುರುವಾಗಿದ್ದು. ಪುನಃ ರೀಲಾಂಚ್ ಮಾಡಲಾದ ರಾಷ್ಟ್ರೀಯ ಒಲಿಂಪಿಕ್ ಅಕಾಡೆಮಿಯ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ PT ಉಷಾ. ಲಾಂಚ್ ಮಾಡಿದ್ದು ಯಾರು ಕೇಳಿದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್. ಇದರ ರಾಷ್ಟ್ರೀಯ ಒಲಿಂಪಿಕ್ ಅಕಾಡೆಮಿಯ ನೂತನ ಅಧ್ಯಕ್ಷರು PT ಉಷಾ. ಪ್ರಪಂಚದ ಅತ್ಯಂತ ಪ್ರಾಚೀನ ನದಿಯಾದ ಪಿಂಕೆ ನದಿ ಕೆಳಗಿನ ಯಾವ ದೇಶದಲ್ಲಿ ಕಂಡು ಬಂದಿತು? ಸರಿಯಾದ ಉತ್ತರ ಆಸ್ಟ್ರೇಲಿಯಾದಲ್ಲಿ ಕಂಡು ಬಂತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ 92ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆರ್ಯನ್ ವರ್ಷಿನ್. ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಇದರ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಶೇಖ್ ಜಾನ್ ಬಿನ್ ಅಹಮದ್ ಅಲ್ ಥಾನಿ. ಇವರು ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ನೂತನ ಅಧ್ಯಕ್ಷರು. ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಇದರ ನೂತನ ಅಧ್ಯಕ್ಷರು OCA. ಜನವರಿ 26ರಂದು ಅಂದರೆ ಗಣರಾಜ್ಯ ದಿನದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟು ಸೈನಿಕರಿಗೆ ವೀರ ಪುರಸ್ಕಾರವನ್ನ ನೀಡಿದ್ರು? ಈ ವೀರ ಪುರಸ್ಕಾರ ಇದೆಯಲ್ಲ, ಇದು ವಿಶೇಷವಾಗಿ ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತು
ಶೌರ್ಯ ಚಕ್ರವನ್ನು ಒಳಗೊಂಡಿತ್ತು. ಇನ್ನಿತರೆ ವೀರ ಪುರಸ್ಕಾರಗಳು ಕೂಡ ಆ್ಯಡ್ ಆಗಿತ್ತು. ಟೋಟಲ್ ಎಷ್ಟು ಜನರಿಗೆ ನೀಡಲಾಯಿತು ಕೇಳಿದ್ರೆ 70 ಜನರಿಗೆ ನೀಡಲಾಯಿತು. ಅದರಲ್ಲಿ ವಿಶೇಷವಾಗಿ ಅಶೋಕ ಚಕ್ರ ಒಬ್ಬರಿಗೆ, ಕೀರ್ತಿ ಚಕ್ರ 3 ಜನರಿಗೆ ಮತ್ತು ಶೌರ್ಯ ಚಕ್ರವನ್ನು 13 ಜನರಿಗೆ ನೀಡಲಾಯಿತು. ಉಳಿದಂತೆ ಎಲ್ಲ ವೀರ ಪುರಸ್ಕಾರವನ್ನು ಇನ್ಕ್ಲೂಡ್ ಮಾಡಿದ್ರೆ 70 ಜನರಿಗೆ ನೀಡಲಾಯಿತು. ವುಮೆನ್ ಪ್ರೀಮಿಯರ್ ಲೀಗ್ WPL ಇತ್ತೀಚೆಗೆ ನಡೀತಲ್ಲ, RCBN ವಿನ್ ಆಯ್ತಲ್ಲ, ಇದರಲ್ಲಿ ಶತಕ ದಾಖಲಿಸಿದ ಮೊದಲ ಮತ್ತು ಏಕೈಕ ಮಹಿಳೆ ಯಾರು? WPL ಇತಿಹಾಸದಲ್ಲಿ ಶತಕ ದಾಖಲಿಸಿದ ಮೊದಲ ಮತ್ತು ಏಕೈಕ ಮಹಿಳೆ ಯಾರು ಕೇಳಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ನಾಟ್ ಸ್ಟೀವರ್ ಬ್ರಾಂಟ್ ಅವರು. ಸೊ ಇವರು ಮುಂಬೈ ಇಂಡಿಯನ್ಸ್ ಪರವಾಗಿ ಆಡ್ತಾರೆ. ಇವರು RCB ಮೇಲಿನ ಪಂದ್ಯದಲ್ಲಿ ಈ ಒಂದು ದಾಖಲೆಯನ್ನು ಮಾಡಿದ್ರು. 57 ಬಾಲ್ಗಳಲ್ಲಿ 100 ರನ್ ಅನ್ನ ದಾಖಲಿಸಿದ್ರು. ಸ್ನೇಹಿತರೆ, ವುಮೆನ್ ಪ್ರೀಮಿಯರ್ ಲೀಗ್ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ, ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂತಹ ವಿಡಿಯೋವನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಆ ವಿಡಿಯೋದ ಸದುಪಯೋಗ ಮಾಡ್ಕೊಳ್ಳಿ. ಈ ಕೆಳಗಿನ ಯಾವ ಭಾರತದ ಮೊದಲ ಸ್ಟಾರ್ಟ್ಅಪ್ ಯೂನಿಕಾರ್ನ್ 2026 ಆಗಿ ಆಯ್ಕೆಯಾಯಿತು? ಸರಿಯಾದ ಉತ್ತರ ಜೂಸ್ ಪೇ ಅಥವಾ ಜಸ್ ಪೇ, ಈ ರೀತಿ ಕರೀತಾರೆ, ಜಸ್ ಪೇ. ಜನವರಿ 2026ರಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಅಜಿತ್ ಪವಾರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವಾಗ ಈ ಒಂದು ಆಕ್ಸಿಡೆಂಟ್ ಆಯಿತು ಕೇಳಿದ್ರೆ ಜನವರಿ 28ರಂದು. ಜನವರಿ 28ರಂದು ನಡೆದ ದುರ್ಘಟನೆಯಲ್ಲಿ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ದವರು ನಿಧನರಾಗ್ತಾರೆ. ಪ್ರೆಸೆಂಟ್ಲಿ ಉಪಮುಖ್ಯಮಂತ್ರಿ ಆಗಿದ್ರು ಇವರು. ಸೊ ಇವರು ಪ್ರಯಾಣಿಸ್ತಿದ್ದಂಥ ವಿಮಾನದ ಹೆಸರೇನು ಕೇಳಿದ್ರೆ ಬೊಂಬಾರ್ಡಿಯರ್ ಲಾರ್ಜೆಟ್ 45 ಅಂತೇಳಿ. ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಬೊಂಬಾರ್ಡಿಯರ್ ಲಾರ್ಜೆಟ್ 45. ಇದರಲ್ಲಿ ಒಟ್ಟು ಎಷ್ಟು ಜನ ಪೈಲಟ್ ಅನ್ನ ಒಳಗೊಂಡಂತೆ ಎಷ್ಟು ಜನ ಅಸುನೀಗಿದ್ರು, ಸತ್ರು ಅಂತ ಕೇಳಿದ್ರೆ ಒಟ್ಟಾರೆ 5 ಜನ ಅಸುನೀಗಿದ್ರು. ಇದೊಂದು ವಿಶೇಷ ವಿಮಾನವಾಗಿತ್ತು. ಯಾವ ರಾಜ್ಯವು ಚೀಫ್ ಮಿನಿಸ್ಟರ್ ಏತಿ ಕೂಲಿ ಧೋತಿ ಪಾತ್ ಎನ್ನುವಂಥ ಯೋಜನೆಯನ್ನು ಜಾರಿಗೆ ತಂದಿತು? ಚೀಫ್ ಮಿನಿಸ್ಟರ್ CM ಏತಿ ಕೂಲಿ ಧೋತಿ ಪಾತ್ ಎನ್ನುವಂಥ ಯೋಜನೆ. ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಇದನ್ನ ಜಾರಿಗೆ ತಂದಿದ್ದು. ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ್ ಬಿಶ್ವ ಶರ್ಮಾ ಈ ಒಂದು ಯೋಜನೆಯನ್ನ ಉದ್ಘಾಟನೆ ಮಾಡಿದ್ರು, ಜಾರಿಗೆ ತಂದ್ರು. ಏನಿದು ಕೇಳಿದ್ರೆ 6 ಲಕ್ಷ ಸಂಘಟಿತ ಮತ್ತು ಅಸಂಘಟಿತ ಶ್ರಮಿಕರಿಗೆ ಅವರ ಅಕೌಂಟ್ಗಳಿಗೆ 5,000 ಹಣವನ್ನು ನೀಡುವಂತ ಒಂದು ಯೋಜನೆ. JC ಡೇನಿಯಲ್ ಅವಾರ್ಡ್ 2024ರ ವಿಜೇತರು ಯಾರು? ಸರಿ ಉತ್ತರ ಶಾರದಾ. ಆಕ್ಚುಲಿ ಇದು 2024ರ ಅವಾರ್ಡ್, ಬಟ್ ಈ ವರ್ಷ ನೀಡಿದ್ರು, 2026 ಅಲ್ಲಿ ನೀಡಿದ್ದು. ವಿಜೇತರು ಶಾರದಾ. ಅಂತಾರಾಷ್ಟ್ರೀಯ ಶಿಕ್ಷಣ ದಿವಸ ಇಂಟರ್ನ್ಯಾಷನಲ್ ಎಜುಕೇಶನ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ 24 ಜನವರಿಯಿಂದ ಆಚರಿಸಲಾಯಿತು. ಇಂಟರ್ನ್ಯಾಷನಲ್ ಎಜುಕೇಶನ್ ಡೇ, ಲಿಟ್ರಸಿ ಡೇ ಅಂತಾನು ಕೂಡ ಕರೀತಾರೆ. ಸೊ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ 2026ರ ಥೀಮ್ 2026 ಏನಾಗಿತ್ತು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ದ ಪವರ್ ಆಫ್ ಯೂತ್ ಇನ್ ಕೋ ಕ್ರಿಯೇಟಿಂಗ್ ಎಜುಕೇಶನ್. The power of youth in co-creating education. 2026ರ ಥೀಮ್. ಈ ಕೆಳಗಿನ ಯಾವ ರಾಜ್ಯವು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ನೊಂದಿಗೆ ಸೇರಿಕೊಂಡು ನೆಟ್ ಝೀರೋ ಗ್ರೀನ್ ಫೀಲ್ಡ್ ಸ್ಮಾರ್ಟ್ ಸಿಟಿ ಮಾಡುವಂತಹ
ನೆಟ್ ಝೀರೋ ಗ್ರೀನ್ ಫೀಲ್ಡ್ ಸ್ಮಾರ್ಟ್ ಸಿಟಿ ಮಾಡುವ ಉದ್ದೇಶ ಹೊಂದಿದೆ. ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಹಭಾಗಿತ್ವ ಯಾವುದು? ಯುನೈಟೆಡ್ ಅರಬ್ ಎಮಿರೇಟ್ಸ್. ಸಮ್ಮಕ್ಕ ಸಾರಕ್ಕ ಜಾತ್ರಾ, ಇದಕ್ಕೆ ಮೇದಾರಂ ಜಾತ್ರಾ ಅಂತ ಕೂಡ ಕರೀತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಹೋತ್ಸವ ಇದು ಇಂಡಿಯಾದ್ದು. ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿ ಉತ್ತರ ಆಪ್ಷನ್ ಸಿ ತೆಲಂಗಾಣ ಜಾತ್ರೆಯಲ್ಲಿ, ತೆಲಂಗಾಣ ರಾಜ್ಯದಲ್ಲಿ. ಹಾಗಾದ್ರೆ ಸಮ್ಮಕ್ಕ ಸಾರಕ್ಕ ಜಾತ್ರದ ಪ್ರಮುಖ ಅಂಶಗಳು ಏನು ಅಂತ ಕೇಳಿದ್ರೆ, ಇದು ಕುಂಭಮೇಳದ ನಂತರ ಕುಂಭಮೇಳದ ನಂತರ ನಡೆಯುವ ಅತಿ ಹೆಚ್ಚು ಜನ ಸೇರುವ ಜಾತ್ರೆ, ಅತಿ ಹೆಚ್ಚು ಜನರು ಸೇರುವಂತ ಒಂದು ಫೆಸ್ಟಿವಲ್ ಆಗಿದೆ, ಮಹೋತ್ಸವವಾಗಿದೆ. ಸಮ್ಮಕ್ಕ ಸಾರಕ್ಕ ಫೆಸ್ಟಿವಲ್ನ ಬಹಳ ಪ್ರಮುಖ ಅಂಶ ಏನು ಕೇಳಿದ್ರೆ, ಇದನ್ನೊಂದು ಬುಡಕಟ್ಟು ಜನಾಂಗ ಆಚರಣೆ ಮಾಡುತ್ತೆ. ಕೋಯಾ ಬುಡಕಟ್ಟು ಜನಾಂಗ, ಕೋಯಾ ಬುಡಕಟ್ಟು ಜನಾಂಗ. ಹಾಗೇನೆ ಏಷ್ಯಾದ ಅತಿ ದೊಡ್ಡ ಬುಡಕಟ್ಟು ಜನಾಂಗದ ಮಹೋತ್ಸವ ಇದು. ಏಷ್ಯಾದ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಆಚರಿಸುವ ಹಬ್ಬ ಇದು, ಫೆಸ್ಟಿವಲ್ ಇದು, ಮಹೋತ್ಸವ ಇದು. ಯಾವುದು? ಸಮ್ಮಕ್ಕ ಸಾರಕ್ಕ ಜಾತ್ರಾ. ಅದಕ್ಕೆ ಇನ್ನೊಂದು ಹೆಸರಿದೆ, ಮೇದಾರಂ ಜಾತ್ರಾ. ಇಂಡಿಯಾ ಓಪನ್ ಸೂಪರ್ 750 ಇದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಲಿನ್ ಚುನ್ ಯಿ. ಸೊ ಚೀನಾದ ಲಿನ್ ಚುನ್ ಯಿ 2026 ನಡೆದಂತ ಇಂಡಿಯಾ ಓಪನ್ ಸೂಪರ್ 750 ಇದರ ಪುರುಷರ ಸಿಂಗಲ್ಸ್ ವಿಜೇತರು. ಹಾಗಾದ್ರೆ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಎನ್ ಸೆ ಯಂಗ್. ಇವರು ದಕ್ಷಿಣ ಕೊರಿಯಾದ ಆಟಗಾರ್ತಿ. ಸೊ 2026 ಇಂಡಿಯಾ ಓಪನ್ ಸೂಪರ್ 750 ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ನವದೆಹಲಿಯ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ. ಇದನ್ನ ಈ ಒಂದು ಟೂರ್ನಮೆಂಟ್ ಅನ್ನ ನಡೆಸಲಾಯಿತು. ಭಾರತದ ಮೊದಲ ಇಂಟಿಗ್ರೇಟೆಡ್ ಪ್ರೈವೇಟ್ ಸ್ಯಾಟಲೈಟ್ ಪ್ಲಾಂಟ್ ಅನ್ನ ಎಲ್ಲಿ ಉದ್ಘಾಟಿಸಲಾಯಿತು? ಸರಿ ಉತ್ತರ ಏನನ್ನ ಗುಜರಾತ್ನಲ್ಲಿ ಉದ್ಘಾಟನೆ ಮಾಡಲಾಯಿತು. ಗುಜರಾತ್ನ ಸೋನನ್ನಲ್ಲಿ. ಇತ್ತೀಚೆಗೆ ಯಾವ ರಾಜ್ಯದ ನಾಗರಿ ಎನ್ನುವಂಥ ಅಶ್ವಗಂಧ GI ಟ್ಯಾಗ್ ಅನ್ನು ಪಡೆದುಕೊಂಡಿತು? ಸರಿ ಉತ್ತರ ರಾಜಸ್ಥಾನದಲ್ಲಿ ಕಂಡುಬರುವಂತಹ ನಾಗರಿ ಎನ್ನುವಂತಹ ಅಶ್ವಗಂಧ GI ಟ್ಯಾಗ್ ಅನ್ನ ಪಡೆದುಕೊಂಡಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಳಗಿನ ಯಾರ ದಾಖಲೆಯನ್ನು ಮುರಿದು ದೀರ್ಘಕಾಲ ಆಳ್ವಿಕೆ ನಡೆಸಿದ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಅನಿಸಿದ್ರು? ಸರಿಯಾದ ಉತ್ತರ ಆಪ್ಷನ್ ಎ ದೇವರಾಜ್ ಅರಸ್. ಹಾಗಾದ್ರೆ ದೇವರಾಜ್ ಅರಸ್ ಅವರ ಎಷ್ಟು ದಿನಗಳ ಒಂದು ಸುದೀರ್ಘ ಆಳ್ವಿಕೆಯ ದಾಖಲೆಯನ್ನು ಇವರು ಮುರಿದ್ರು ಕೇಳಿದ್ರೆ, ದೇವರಾಜ್ ಅರಸ್ ಅವರು 2792 ದಿನಗಳ ಆಳ್ವಿಕೆ ಮಾಡಿದ್ರು ಆಸ್ ಎ CM. ಇದನ್ನ ಸಿದ್ದರಾಮಯ್ಯ ಅವರು ಈ ಒಂದು ದಾಖಲೆಯನ್ನು ಮುರಿದು ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಚೀಫ್ ಮಿನಿಸ್ಟರ್ ಆಗಿ ಆಳ್ವಿಕೆ ನಡೆಸಿದಂತ ಮುಖ್ಯಮಂತ್ರಿ ಆದ್ರು. ಮತ್ತೆ ಸಿದ್ದರಾಮಯ್ಯ ಅವರ ಮೇಲೆ ಇನ್ನೊಂದು ಕೂಡ ದಾಖಲೆ ಇದೆ. ಏನ್ ಕೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು, ಅತಿ ಹೆಚ್ಚು ಬಜೆಟ್ ಮಂಡನೆ. ಸಿದ್ದರಾಮಯ್ಯ ಅವರು ಒಟ್ಟು 16 ಸಾರಿ ಬಜೆಟ್ ಮಂಡಿಸಿದ್ದಾರೆ. ಈ ದಾಖಲೆ ಕೂಡ ಇವರ ಹೆಸರಿನಲ್ಲಿಯೇ ಇರುವಂತದ್ದು. ಹಿಸ್ಟರಿ ದಟ್ ಇಂಡಿಯಾ ಇಗ್ನೋರ್ಡ್ ಪುಸ್ತಕವನ್ನ ಬರೆದವರು ಯಾರು? ಸರಿಯಾದ ಉತ್ತರ ಪ್ರೇಮ್ ಪ್ರಕಾಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಯಾವ ದೇಶವು ಮೊಟ್ಟ ಮೊದಲ ಬಾರಿಗೆ ಎಐ ಬೇಸಿಕ್ ಆಕ್ಟ್ ಅನ್ನು ಜಾರಿಗೆ ತಂತು? ಇದೊಂದು ಕಾನೂನಾಗಿದೆ. ಈ ಕಾನೂನು ದೇಶದ ರಕ್ಷಣೆಗಾಗಿ ಈ ಒಂದು ಆಕ್ಟ್ ಅನ್ನು, ಈ ಒಂದು ಕಾನೂನನ್ನು, ಈ ಒಂದು ಲಾವನ್ನು ಜಾರಿಗೆ ತರಲಾಯಿತು. ಸೊ ಯಾವ ದೇಶ ಅಂತ ಕೇಳಿದ್ರೆ ದಕ್ಷಿಣ ಕೊರಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು 500 ಸಿಂಗಲ್ಸ್ ಪಂದ್ಯಗಳನ್ನು ಗೆದ್ದಿರುವ ಭಾರತದ ಏಕೈಕ ಶಟಲ್ ಆಟಗಾರ್ತಿ? 500 ಸಿಂಗಲ್ಸ್ ಗೆದ್ದಿರುವಂತಹ ಭಾರತದ ಏಕೈಕ ಶಟಲ್ ಆಟಗಾರ್ತಿ. ಸರಿಯಾದ ಉತ್ತರ ಪಿ.ವಿ. ಸಿಂಧು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ಜಿಲ್ಲೆಯು ಭಾರತದ ಮೊದಲ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್, ಇಂಡಿಯಾಸ್ ಫಸ್ಟ್ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಅಂತ ಅನಿಸ್ತು? ಸರಿಯಾದ ಉತ್ತರ ಕೆಇ ಪನ್ಯಾರ್ ಡಿಸ್ಟ್ರಿಕ್ಟ್. ಸೊ ಕೆಇ ಪನ್ಯಾರ್ ಡಿಸ್ಟ್ರಿಕ್ಟ್ ಎಲ್ಲಿದೆ ಕೇಳಿದ್ರೆ ಇದು ಅರುಣಾಚಲ ಪ್ರದೇಶದಲ್ಲಿದೆ. ಅರುಣಾಚಲ ಪ್ರದೇಶದಲ್ಲಿ ಇರುವಂಥದ್ದು. ಭಾರತದ ಮೊದಲ ಪೇಪರ್ಲೆಸ್ ಡಿಸ್ಟ್ರಿಕ್ಟ್ ಕೋರ್ಟ್ ಅನ್ನ ಎಲ್ಲಿ ಉದ್ಘಾಟಿಸಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಕ್ವಶನ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸೊ ಭಾರತದ ಮೊದಲ ಪೇಪರ್ಲೆಸ್ ಡಿಸ್ಟ್ರಿಕ್ಟ್ ಕೋರ್ಟ್ ಇದು ವಯನಾಡ್ನಲ್ಲಿ ಉದ್ಘಾಟನೆ ಮಾಡಲಾಯಿತು. ಎಲ್ಲಿದೆ ಕೇಳಿದ್ರೆ ಇದು ಕೇರಳ ರಾಜ್ಯದಲ್ಲಿ. ಸೊ ಇದನ್ನ ಉದ್ಘಾಟನೆ ಮಾಡಿದ್ದು ಯಾರು ಕೇಳಿದ್ರೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಸೂರ್ಯಕಾಂತ್ ಅವರು, ನ್ಯಾಯಮೂರ್ತಿ ಸೂರ್ಯಕಾಂತ್. CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ವಿಶ್ವ ಪುಸ್ತಕ ಮೇಳ 2026ರ ಗೆಸ್ಟ್ ಆಫ್ ಆನರ್ ದೇಶ ಯಾವುದು? ಸೊ ಇದನ್ನ ಭಾರತದ ನವದೆಹಲಿಯಲ್ಲಿ ಈ ಒಂದು ಪುಸ್ತಕ ಮೇಳವನ್ನ ಸೆಲೆಬ್ರೇಟ್ ಮಾಡಲಾಯಿತು. ಸೊ ಇದರ ಗೆಸ್ಟ್ ಆಫ್ ಆನರ್ ದೇಶ 2026ರದ್ದು ಯಾರು ಕೇಳಿದ್ರೆ ಕತಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಪ್ರಮುಖ ದೇಶ ಇದೆ, ಯಾವುದು ಕೇಳಿದ್ರೆ ಫೋಕಸ್ ಕಂಟ್ರಿ. ಸೊ ಫೋಕಸ್ ಕಂಟ್ರಿ ಯಾವುದು ಕೇಳಿದ್ರೆ ಸ್ಪೇನ್. ಅಣ್ಣಾಮಲೈ ಟೈಗರ್ ರಿಸರ್ವ್ ನಲ್ಲಿ ಹುಲಿ ಗಣತಿ ಮಾಡೋದಕ್ಕೆ ಯಾವ ಮೊಬೈಲ್ ಆ್ಯಪ್ ಅನ್ನು ಬಳಸಲಾಯಿತು? ಸರಿಯಾದ ಉತ್ತರ MS ಟ್ರಿಪ್ಸ್ ಆ್ಯಪ್ ಅನ್ನು ಬಳಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ಟೈಗರ್ ಸೆನ್ಸಸ್. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಾಕೇಶ್ ಅಗರ್ವಾಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಇದೆಯಲ್ಲ, ಇದ್ರ ಬಗ್ಗೆ ಹೇಳೋದಾದ್ರೆ ಇದು 2009ರಲ್ಲಿ ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿ. NIA. ಯಾವ ರಾಜ್ಯವು ಇತ್ತೀಚೆಗೆ ಸಂಪ್ರಭು ಎನ್ನುವಂತ AI ಪಾರ್ಕ್ ಅನ್ನ ಸ್ಥಾಪಿಸಿತು? ಸರಿಯಾದ ಉತ್ತರ ತಮಿಳುನಾಡು. ಏನಿದು ಸಂಪ್ರಭು ಅನ್ನುವಂತ AI ಪಾರ್ಕ್ ಹೇಳಿದ್ರೆ ಇದೊಂದು ಸಾವರಿನ್ AI ಪಾರ್ಕ್ ಆಗಿದೆ. ಸಾವರಿನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾರ್ಕ್ ಇದು. ಇದಕ್ಕೆ ತಮಿಳುನಾಡು ಸರ್ಕಾರ 10,000 ಕೋಟಿ ರೂಪಾಯಿಗಳನ್ನ ಮೀಸಲು ಇಟ್ಟಿದೆ. ಬಜಾಜ್ ಪುಣೆ ಗ್ರ್ಯಾಂಡ್ ಟೂರ್ 2026 ಇದರಲ್ಲೇ ಗುಡ್ ವಿಲ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ MS ಧೋನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಒಂದೇ ಭಾರತ ಸ್ಲೀಪರ್ ಟ್ರೈನ್ ಉದ್ಘಾಟನೆ ಮಾಡಿದವರು ಯಾರು? ಆಪ್ಷನ್ಸ್ ಈ ರೀತಿ ಇದೆ: ನರೇಂದ್ರ ಮೋದಿ, ನಿರ್ಮಲಾ ಸೀತಾರಾಮನ್, ಮಲ್ಲಿಕಾರ್ಜುನ್ ಖರ್ಗೆ, ಅಮಿತ್ ಶಾ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.